ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ನಾವಿದ್ದೀವಿ ಇವತ್ತು ನೆಲಮಂಗಲ ಹತ್ರ ಇರುವ ಸೋಲದೇವನಹಳ್ಳಿಯಲ್ಲಿರುವ ವಿನೋದ್ ರಾಜ್ ಸರ್ ಅವರ ಪ್ರೀತಿಯ ತಾಯಿ ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲದಲ್ಲಿದ್ದೀವಿ. ಬನ್ನಿ ಇವತ್ತು ಈ ದೇಗುಲ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ರೌಂಡ್ ಹೋಗೋಣ. ನೋಡಿ, ಇಲ್ಲಿಂದ ಫಸ್ಟ್ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಒಳಗಡೆ ಹೋಗಬೇಕಾಗುತ್ತೆ ಅವರ ಸಮಾಧಿ ಹತ್ರ. ಬನ್ನಿ ನೋಡ್ಕೊಂಡು ಹೋಗೋಣ. ಹಾಗೇನೆ ಚಲನಚಿತ್ರರಂಗದಲ್ಲಿ ವರನಟಿಯಾಗಿ ಮಿಂಚಿ ಈಗ ಕಣ್ಮರೆಯಾದ ಲೀಲಾವತಿಯವರ ಸಮಾಧಿನ ನೋಡೋಣ ಬನ್ನಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ ಇವರ ಸಮಾಧಿಯನ್ನು. ನೋಡಿ, ನೀವು ನೋಡೋಕ್ಕೆ ತುಂಬ ಸೊಗಸಾಗಿದೆ. ಮತ್ತು ಈ ದೇಗುಲದ ಸುತ್ತ ಅವರು ಜೀವಂತ ಇದ್ದಾಗ ಅಭಿನಯಿಸಿದ್ದ ಚಲನಚಿತ್ರಗಳ ಫೋಟೋಗಳನ್ನು ತುಂಬ ಚೆನ್ನಾಗಿ ಅಂಟಿಸಿದ್ದಾರೆ ಗೋಡೆಗಳ ಮೇಲೆ. ಒಂದೊಂದು ಚಿತ್ರನೂ ಅವರ ಸವಿ ನೆನಪಂತೆ ನಮಗೆ ಕಾಣಿಸುತ್ತೆ. ಈಗ ನೋಡಿ, ಅವರ ಸಮಾಧಿ ನೋಡಿಕೊಂಡು ಅವರ ಸಮಾಧಿನ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ. ನೋಡೋಕ್ಕೆ ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಚಲನಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದವರು ಈ ವ್ಯಕ್ತಿ ಲೀಲಾವತಿ ಅವರು. ಅವರ ಅಭಿನಯಕ್ಕೆ ಉನ್ನತ ವ್ಯಕ್ತಿಗಳ ಸನ್ಮಾನವು ಇವರಿಗೆ ಸಿಕ್ಕಿದೆ. ಕನ್ನಡ ಚಿತ್ರರಂಗದಲ್ಲಿಯೇ ಮೇರುನಟಿಯಾಗಿ ಮೆರೆದ ಮಹಾನ್ ಕಲಾವಿದೆ ಈ ಲೀಲಾವತಿ ಅಮ್ಮನವರು. ಇವರು ಜೀವಂತವಾಗಿದ್ದಂಥ ಟೈಮಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಈ ಲೀಲಾವತಿ ಅಮ್ಮನವರನ್ನು ಸಂದರ್ಶಿಸಿ ನೋಡಿ ಇವರ ಯೋಗಕ್ಷೇಮವನ್ನು ವಿಚಾರಿಸಿ ಹೋದಂಥ ಫೋಟೋಸು ಮತ್ತು ಅವರ ಸವಿ ನೆನಪುಗಳನ್ನು ಫೋಟೋಗಳ ರೂಪದಲ್ಲಿ ಇಡೀ ಈ ದೇವಸ್ಥಾನದ ಸುತ್ತ ಅನಾವರಣಗೊಳಿಸಿದ್ದಾರೆ. ಬನ್ನಿ ಈಗ ಈ ಸಮಾಧಿಯನ್ನು ನೋಡಿಕೊಂಡು ಮತ್ತೆ ಇಲ್ಲಿರುವಂಥ ಸೆಕೆಂಡ್ ರೌಂಡ್ ಇವರ ಭಾವಚಿತ್ರಗಳನ್ನು ನೋಡ್ಕೊಂಡು ಬರೋಣ. ನೋಡಿ, ಸೆಕೆಂಡ್ ರೌಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಭಾವಚಿತ್ರಗಳನ್ನೆಲ್ಲ ನೋಡಿಕೊಂಡು ನಾವೀಗ ಮುಂದೆ ಹೋಗೋಣ ಪ್ರಸಾದ ಕೊಡುವಂಥ ಪ್ಲೇಸ್ಗೆ. ನೋಡಿ, ಇಲ್ಲಿ ಡೈಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಈ ಪ್ಲೇಸ್ನಲ್ಲಿ ರಿಲ್ಯಾಕ್ಸನ್ನು ಎಂಜಾಯ್ ಮಾಡ್ಬೋದು. ನೋಡಿ, ಪ್ರಸಾದ ಕೊಡ್ತಿದ್ದಾರೆ. ನಾವು ಕೂಡ ಪ್ರಸಾದ ತಗೊಂಡು ಪ್ರಸಾದನ ಊಟ ಮಾಡಿ ಮತ್ತು ಮನೆ ಕಡೆ ಬಂದು
ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.